ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಶೇಷ ಜ್ಯೋತಿಷ್ಯ ಸಂದೇಶ ಕುಂಭರಾಶಿಯವರಿಗೆ ಶನಿದೇವರ ದೃಷ್ಟಿ ನಿಮ್ಮ ಮೇಲೆ ಹೇಗೆ ಕೆಲಸ ಮಾಡುತ್ತಾ ಇದೆ, ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ನಡೀತಾ ಇವೆ, ಯಾರೋ ವ್ಯಕ್ತಿ ಪ್ರತಿದಿನ ನಿಮ್ಮ ಫೋಟೋ ನೋಡುತ್ತಾ ನಿಮ್ಮ ಬಗ್ಗೆ ಯೋಚಿಸ್ತಾ ಇರೋದು ಏಕೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ವದ್ದು ಇವೆಲ್ಲವನ್ನ ಇಂದು ತುಂಬ ಆಳವಾಗಿ ತಿಳಿದುಕೊಳ್ಳೋಣ. ಕುಂಭರಾಶಿಯವರ ಜೀವನದಲ್ಲಿ ಹಲವು ವರ್ಷಗಳಿಂದ ಬಂದಿದ್ದ ಕಷ್ಟಗಳ ಚಕ್ರ ನಿಧಾನವಾಗಿ ಮುರಿದು ಹೋಗ್ತಾ ಇದೆ. ಇದುವರೆಗೆ ನೀವು ಊಹಿಸದ ರೀತಿಯ ಸಕಾರಾತ್ಮಕ ಬದಲಾವಣೆಗಳು ಈಗಾಗಲೇ ನಿಮ್ಮ ಜೀವನದ ಬಾಗಿಲನ್ನು ತಟ್ತಾ ಇವೆ. ಶನಿ ಎಂಬ ಗ್ರಹವು ನಿಮ್ಮ ರಾಶಿಯ ಸ್ವಾಮಿ, ಆದ್ದರಿಂದ ಅದರ ಪ್ರಭಾವ ಬೇರೆ ರಾಶಿಗಳಿಗಿಂತ ನಿಮಗೆ ಹೆಚ್ಚು ಗಾಢವಾಗಿರುತ್ತೆ. ಆದರೆ ಯಶಸ್ಸು ನೀಡುವ ರೀತಿ ಇದು. ಶನಿಯು ಮಾಡಿದ ಪರೀಕ್ಷೆಗಳು ಕೆಲವೊಮ್ಮೆ ನಿಮ್ಮ ಮನಸ್ಸನ್ನು ಕುಗ್ಗಿಸಿದರೂ ಕೂಡ ನಿಮ್ಮ ಆತ್ಮಬಲವನ್ನು ಇನ್ನಷ್ಟು ಗಟ್ಟಿ ಮಾಡ್ತಿರೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಶುರುವಾಗ್ತಾ ಇರುವ ಈ ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಸಂತೋಷ, ನಿರೀಕ್ಷೆಯೇ ಅಲ್ಲದೆ ಬಂದ ಅವಕಾಶಗಳು ಮತ್ತು ಕಳೆದುಕೊಂಡವರ ಮೌಲ್ಯದ ಅರಿವು ಹೆಚ್ಚಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮನ್ನು ಬಹಳ ದಿನಗಳಿಂದ ಪ್ರೀತಿಸ್ತಾ ಇರುವ, ನಿಮ್ಮ ಬಗ್ಗೆ ಮೌನವಾಗಿ ಅಭಿಮಾನ ಹೊಂದಿರುವ ವ್ಯಕ್ತಿಯೊಬ್ಬನು ಪ್ರತಿದಿನ ನಿಮ್ಮ ಫೋಟೋವನ್ನು ನೋಡ್ತಾ ನಿಮಗೆ ಹೇಳಬೇಕಾದ ಮಾತುಗಳನ್ನು ಹೊಸದಾಗಿ ಮನಸ್ಸಿನಲ್ಲಿ ಜೋಡಿಸ್ಕೊಳ್ತಾ ಇದ್ದಾರೆ. ಜ್ಯೋತಿಷ್ಯದಲ್ಲಿ ಶನಿಯ ಭಾವನಾತ್ಮಕ ಪ್ರಭಾವ ಅಂತ ಹೇಳಲಾಗುತ್ತೆ. ನಿಮ್ಮ ಬದುಕಿನಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಗಮನದಿಂದ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕಾಳಜಿಯಿಂದ ಯೋಚನೆ ಮಾಡ್ತಿದ್ದಾರೆ, ನಿಮ್ಮಲ್ಲಿ ಇರುವ ವಿಶೇಷ ಗುಣಗಳನ್ನು ಯಾರಿಗಿಂತಲೂ ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾರೆ. ಅವರ ಮನಸ್ಸಿನಲ್ಲಿ ನೀವು ಇದ್ದೀರಿ, ಆದರೆ ಅವರು ನಿಮಗೆ ತಿಳಿಸಲಿಲ್ಲ. ಈ ಮೌನದ ಅಭಿಮಾನಕ್ಕೆ ಶನಿಯ ಪ್ರಭಾವ ಕಾರಣ. ಈ ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಕಾರ್ಮಿಕ್ ಕನೆಕ್ಷನ್ ಈಗ ಆಗಿರುವ ಸಾಧ್ಯತೆಯೇ ತುಂಬ ಜಾಸ್ತಿ. ಆದ್ದರಿಂದಲೇ ನೀವು ಏನು ಮಾಡ್ತಿದ್ರು ಕೂಡ ಅವರು ನಿಮ್ಮ ಬಗ್ಗೆ ಯೋಚಿಸುತ್ತಲೇ ಇರ್ತಾರೆ. ಶನಿ ಕೆಲವು ಸಲ ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬಹಿರಂಗಪಡಿಸುತ್ತದೆ, ಒಳಗೆ ನಿಧಾನವಾಗಿ ಕಟ್ಟಿ ತರುತ್ತೆ. ಅದಕ್ಕಾಗಿ ಈ ಸಮಯದಲ್ಲಿ ನಿಮ್ಮ ಫೋಟೋವನ್ನು ನೋಡ್ತಾ ನಗುವ ವ್ಯಕ್ತಿಯೊಬ್ಬ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಅವಕಾಶ ಹುಡುಕ್ತಿರೋದು ನಿಮಗೆ ಗೊತ್ತಾಗೋದಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಮಾಡಿದ ಕರ್ಮ, ಅನುಭವಿಸಿದ ನೋವು, ಬಿಟ್ಟುಕೊಟ್ಟ ಕನಸು ಮತ್ತು ತಾಳ್ಮೆಯಿಂದ ಕಾಯ್ತಿದ್ದ ಭವಿಷ್ಯ, ಇವೆಲ್ಲವೂ ಈಗ ಶನಿ ಗ್ರಹದ ಅನುಗ್ರಹದಿಂದ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಫಲ ನೀಡ್ತಾ ಇವೆ. ಕುಂಭರಾಶಿಯವರ ಪಾಲಿಗೆ ಈ ಸಮಯ ತಡೆಗೊಳಿಸುವ ಶನಿ ಅಲ್ಲ, ತಿರುಗಿ ಕೊಡಿಸುವ ಶನಿ. ನೀವು ಮಾಡಿದ ಕಷ್ಟದ ಕೆಲಸ, ನೀವು ಮಾಡಿದ ಪ್ರಾಮಾಣಿಕ ಶ್ರಮ, ನಿಮ್ಮ ಹೃದಯದ ಸತ್ಯ, ಆಲ್ ಆರ್ ರಿಟರ್ನಿಂಗ್ ಟು ಯು ವಿತ್ ಬ್ಲೆಸ್ಸಿಂಗ್ಸ್. ಉದ್ಯೋಗದಲ್ಲಿ ಸ್ಥಾನಮಾನ, ಹೊಸ ಅವಕಾಶ, ವಿದೇಶ ಭಾಗ್ಯ, ವ್ಯವಹಾರದಲ್ಲಿ ಬಲವಾದ ಗ್ರೋತ್ ಮತ್ತು ಆರ್ಥಿಕವಾಗಿ ಚಿನ್ನದ ದಿನಗಳು ಬರೋದು ಜ್ಯೋತಿಷ್ಯದಲ್ಲಿ ದೃಢವಾಗಿದೆ. ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತೆ, ನಿಮ್ಮ ಮಾತಿಗೆ ಬೆಲೆ ಅನ್ನೋದು ದೊರಕುತ್ತೆ ಮತ್ತು ನಿಮ್ಮ ಹೆಸರಿನ ಗೌರವ ಪುನಃ ಎದ್ದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಭಾವುಕ ಜೀವನದಲ್ಲಿ ತುಂಬ ದೊಡ್ಡ ತಿರುವು. ನಿಮ್ಮನ್ನು ಮೌನವಾಗಿ ಇಷ್ಟಪಡುವ ವ್ಯಕ್ತಿ ಮುಂದೆ ಬರ್ತಾರೆ. ಅವರ ಮಾತು ನಿಮ್ಮ ಹೃದಯಕ್ಕೆ ತೂಗು ಹಾಕಿದಂತೆ ಕಟ್ಟುತ್ತೆ. ಇವರ ಅಭಿಮಾನ ನಾಟಕವಲ್ಲ, ಇದು ಆತ್ಮಬಲದಿಂದ ಬಂದ ನಿಜವಾದ ಭಾವನೆ. ಅವರು ನಿಮ್ಮನ್ನು ಕಳೆದುಕೊಳ್ಳಬಾರದೆಂಬ ಭಯದಿಂದ ಪ್ರತಿದಿನ ನಿಮ್ಮ ಫೋಟೋಗಳನ್ನು ನೋಡ್ತಾ ಇರ್ತಾರೆ. ನಿಮ್ಮ ಮುಖದಲ್ಲಿ ಅವರ ಶಾಂತಿಯನ್ನು ಕಾಣ್ತಾರೆ. ಈ ಮೊದಲು ನಿಮ್ಮನ್ನು ಪ್ರೀತಿಸಿದವರು ಇದ್ರೂ ಈ ವ್ಯಕ್ತಿಯ ಪ್ರೀತಿ ವಿಭಿನ್ನ. ಶನಿ ನಿಮ್ಮ ಒಂದು ಕಾರ್ಮಿಕ್ಸ್, ಒಂದು ಸೌಲ್ಮೇಟ್ ಏನಿದೆ ಅದನ್ನು ನಿಮ್ಮತ್ತ ತಳ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಜೀವನ ಸಂಗಾತಿಯಾಗಿ ನೋಡುವ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ನಿಮ್ಮ ಹಣದ ಸ್ಥಿತಿಯಲ್ಲಿ ಬದಲಾವಣೆಗಳು ಭಾರಿ ವೇಗ. ಕಳೆದ ವರ್ಷಗಳಲ್ಲಿ ಹಣ ಬಂದರೂ ಉಳಿಯದೇ ಹೋಗ್ತಿದ್ದ ಸಮಸ್ಯೆ ಇದ್ದರೆ ಈಗ ಶನಿ ಅದಕ್ಕೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಹಣ ಶಾಶ್ವತವಾಗಿ ಸೇರುತ್ತೆ, ಖರ್ಚು ಕಡಿಮೆ ಆಗುತ್ತೆ ಮತ್ತು ಹೊಸ ಆದಾಯ ಮೂಲಗಳು ತಾನೇ ನಿಮ್ಮ ಜೀವನಕ್ಕೆ ಬರುತ್ತೆ. ನಿಮ್ಮ ಹೆಸರಿನಲ್ಲಿ ಹೊಸ ಒಪ್ಪಂದಗಳು, ಹೊಸ ಕಾರ್ಯಗಳು ಮತ್ತು ಹೊಸ ಜನರ ಬೆಂಬಲ ಸಿಗಲು ಶುರುವಾಗುತ್ತೆ. ಇದು ಸಂಪೂರ್ಣವಾಗಿ ಶನಿ ಗ್ರಹದ ಪೊಸಿಷನ್ ಬಲವಾದದ್ದು.
ಇನ್ನು ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದಿದ್ರೆ ಅವು ಕೂಡ ಸರಿ ಹೋಗುತ್ತೆ. ಮನೆಯವರೊಂದಿಗೆ ನಿಮ್ಮ ಮಾತು ಕೇಳಿಸಿಕೊಳ್ಳುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಗೌರವ ಸಿಗುತ್ತೆ. ಶನಿ ಈಗ ನಿಮ್ಮ ಪರ್ಸನಾಲಿಟಿಯನ್ನು ಮ್ಯಾಚೂರ್ ಆಗಿ ಕಟ್ತಿರುವ ಸಮಯ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮಾತಿನಲ್ಲಿ ಅಥಾರಿಟಿ ಬರುತ್ತೆ ಮತ್ತು ನಿಮ್ಮ ಜೀವನದ ಒಂದು ಗುರಿಗಳು ಸ್ಪಷ್ಟವಾಗುತ್ತೆ. ನಿಮ್ಮ ಆರೋಗ್ಯವು ಸಹ ಉತ್ತಮವಾಗುತ್ತೆ. ಮನಸ್ಸಿನ ಸ್ಥಿರತೆ ಹೆಚ್ಚುತ್ತೆ, ನಗುವಿನ ಪ್ರಮಾಣ ಹೆಚ್ಚುತ್ತೆ. ಒಟ್ಟಿನಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಇದು ದೊಡ್ಡ ತಿರುವಿನ ವರ್ಷ, ದೊಡ್ಡ ಬದಲಾವಣೆಗಳ ಕಾಲ. ಕರ್ಮಿಕ್ ಕನೆಕ್ಷನ್ಸ್ ಏನಿದೆ ಬಹಿರಂಗ ಆಗ್ತಿರುವ ಸಮಯ ಮತ್ತು ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡುವವರು ನಿಮ್ಮ ಜೀವನಕ್ಕೆ ಬರಲು ದೇವರು ತೋರಿಸ್ತಾ ಇರುವ ಸೂಕ್ಷ್ಮ ಸೂಚನೆ. ಶನಿ ನಿಮ್ಮ ಪಾಸ್ಟ್ ಕರ್ಮವನ್ನು ಆನಂದಕರ ಫ್ಯೂಚರ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಶನಿ ಈಗ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನ ಹೊಸ ಬೆಳಕಿನಲ್ಲಿ ಅರಳುವ ಸಮಯ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಈ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹಾರೈಸ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.